ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಪೇರೆಂಟ್ಸ್ಗೆ ಏನಾಗುತ್ತೆ ಅಂದರೆ ಪಾಪುಗಳು ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ, ಅಂದರೆ ಒಂದು 18 months 2 years ಆಗ್ತಿದ್ದಂಗೆ ಅವ್ರನ್ನ ಎತ್ಕೊಂಡು ಓಡಾಡೋದು ಕಷ್ಟ ಆಗುತ್ತೆ ಮತ್ತು ಅವ್ರನ್ನ ನಡ್ಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸೊ ಅವಾಗೆಲ್ಲ ನನಗೆ ಹೆಲ್ಪ್ ಮಾಡಿದ್ದು ಅಂದರೆ ಲವ್ಲ್ಯಾಪ್ದು ಬಗ್ಗಿ ಸ್ಟ್ರೋಲರ್. ಹೇಗೆ ಹೆಲ್ಪ್ ಮಾಡ್ತು ಇದರಿಂದ ಏನೆಲ್ಲ ಯೂಸ್ ಇದೆ ಅಂತ ನೀವು ಕೇಳ್ಬೋದು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್, ಏನಂದರೆ ಪಾಪುಗಳು ಚಿಕ್ಕವರಾಗಿದ್ದಾಗ ಅವ್ರನ್ನ ಹೇಗೋ ಎತ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಅವರು ಒಂದು ಓಡಾಡೋ ಥರ ಆದಮೇಲೆ ಅವ್ರನ್ನ ಎತ್ಕೊಂಡು ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಸ್ವಲ್ಪ ದೂರ ಎತ್ಕೊಂಡು ಓಡಾಡ್ಬೋದು, ಬಟ್ ತುಂಬ ಜಾಸ್ತಿ ಟೈಮ್ ಹೋದಾಗ ಎಷ್ಟೊಂದು ಕಷ್ಟ ಆಗುತ್ತೆ. ಅವಾಗೆಲ್ಲ ಈ ಬಗ್ಗಿ ಸ್ಟ್ರೋಲರ್ಸ್ ಏನಿದೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಸಿಟಿ ಒಳಗಡೆ ಈ ಬಗ್ಗಿ ಸ್ಟ್ರೋಲರ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ನಾನು ಲವ್ಲ್ಯಾಪ್ ಯೂಸ್ ಮಾಡೋದು, ಅದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ. ಫ್ರೆಂಡ್ಸ್, ಏನಂದರೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಒಂದೊಂದ್ಸರಿ ಏನು ಮಾಡ್ತೀವಿ ಅಂದರೆ ಸ್ಟ್ರೋಲರ್ಗಳನ್ನ ತೊಗೊಂಡೋಗೋದಿಲ್ಲ. ಅವಾಗ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಜಿಯನ್ ಏನು ಮಾಡ್ತಾನೆ ಅಂದರೆ ಸಿಕ್ಕಾಪಟ್ಟೆ ಇಳಿದು ಓಡಾಡೋದು, ಮತ್ತು ಒಂದೊಂದ್ಸರಿ ಅವನಿಗೆ ಓಡಾಡೋದಕ್ಕೆ ಮನಸ್ಸೇ ಇರೋದಿಲ್ಲ. ಅವಾಗ ಎತ್ಕೊಳ್ಳಿ ಅಂತ ತುಂಬ ಹಠ ಮಾಡ್ತಾನೆ. ಆವಾಗ ನಾವು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಓಡಾಡ್ಬೋದು, ಬಟ್ ಆಮೇಲೆ ನಮಗೆ ಪೇನ್ ಸ್ಟಾರ್ಟ್ ಆಗುತ್ತೆ, ಎತ್ಕೊಂಡು ಓಡೋಕ್ಕಾಗಲ್ಲ. ಬಟ್ ಅವನ್ನ ಹೋಗ್ಲಿ ನಡ್ಸ್ಕೊಂಡು ಹೋಗೋಣ, ತುಂಬ ದೂರ ನಾವು ನಡ್ಕೊಂಡು ಓಡಾಡ್ತಿದ್ದೀವಿ, ಇಲ್ಲ ಮಾಲ್ ಆ ಥರ ಕಡೆ ಅಂದರೆ, ಬಟ್ ಅವ್ನು ಸ್ವಲ್ಪ ಓಡಾಡ್ತಾನೆ ಪಾಪ, ಆಮೇಲೆ ಅವನಿಗೂ ಕೂಡ ಕೈ ಕಾಲು ನೋವು ಬರುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ಸ್ಟ್ರೋಲರ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇನ್ನು ಲವ್ಲ್ಯಾಪ್ದು ಬಗ್ಗಿ ಸ್ಟ್ರೋಲರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಇದನ್ನು ನೀವು ನ್ಯೂ ಬಾರ್ನಿಂದ ಅಪ್ ಟು 3 years ವರೆಗೂ ಯೂಸ್ ಮಾಡ್ಬೋದು. 15 kgs ವರೆಗೂ ಇದನ್ನು ಯೂಸ್ ಮಾಡ್ಬೋದು. ಇದ್ರದ್ದು ಹ್ಯಾಂಡಲ್ ಏನಿದೆ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ರಬ್ಬರ್ ಗ್ರಿಪ್ ಇದೆ. ಹಾಗೆಯೇ ನೀವು ಸ್ಟ್ರೋಲರ್ನ ಯೂಸ್ ಮಾಡಬೇಕಾದ್ರೆ ನೀವು ಪಾಪುಗಳು ಏನು ಮಾಡ್ತಿದೆ ಅಂತ ಕೂಡ ನೋಡ್ಕೊಳ್ಳೋದಕ್ಕೂ ಕೂಡ ತುಂಬ ಈಸಿಯಾಗಿದೆ ಇದನ್ನು ಸೈಡ್ಸಲ್ಲಿ ಲಾಕ್ ಕೂಡ ಮಾಡ್ಬೋದು. ಕೆನೋಪಿನ ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಡಿಟ್ಯಾಚಬಲ್ ಫ್ರಂಟ್ ಸೇಫ್ಟಿ ಬಾರ್ ಇದೆ, ಮತ್ತು ಇದರಲ್ಲಿ 5 ಸೇಫ್ಟಿ ಹಾರ್ನೆಸ್ ಇದೆ ಬಕಲ್ ಸಿಸ್ಟಮ್ ಇರೋದ್ರಿಂದ. ಸೊ ಈಸಿಯಾಗಿ ಅಡ್ಜಸ್ಟ್ ಮಾಡ್ಬೋದು ನೀವು. ಫ್ರಂಟ್ ವೀಲ್ಸ್ ಇರೋದ್ರಿಂದ ಈಸಿಯಾಗಿ ಮೂವ್ಮೆಂಟ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ರೇರ್ ವೀಲ್ಸ್ ಏನಿದೆ ಇದಕ್ಕೆ ಬ್ರೇಕ್ ಇದೆ, ಚೈಲ್ಡ್ ಸೇಫ್ಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈಸಿಯಾಗಿ ಇದನ್ನು ನಿಲ್ಲಿಸೋದಕ್ಕೂ ಕೂಡ ತುಂಬ ಈಸಿ ಅಂತಲೇ ಹೇಳ್ಬೋದು. ಬೇಬೀಸ್ದು ನೀಡ್ ಪ್ರಕಾರ ನೀವು ಬ್ಯಾಕ್ ರೆಸ್ಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಮಲ್ಟಿಪಲ್ ರಿಕ್ಲೈನಿಂಗ್ ಪೊಸಿಷನ್ ಇದೆ, ಫ್ಲ್ಯಾಟ್ ಸ್ಲೀಪಿಂಗ್ ಪೊಸಿಷನು ಇದೆ, ಫುಟ್ ರೆಸ್ಟ್ ಇದೆ. ಇದನ್ನು 2 different ಪೊಸಿಷನಲ್ಲಿ ನೀವು ಅಡ್ಜಸ್ಟ್ ಮಾಡ್ಬೋದು. ಬ್ಯಾಕ್ ಪಾಕೆಟ್ ಇದೆ, ಇದರಲ್ಲಿ ನೀವು ಬೇಬಿ ಎಸೆನ್ಷಿಯಲ್ನ ಆರಾಮಾಗಿ ಕೀಪ್ ಮಾಡ್ಬೋದು. ಫೀಡಿಂಗ್ ಬಾಟಲ್ಸು, ಬಿಪ್ಸು, ಈ ಥರ ಎಷ್ಟೊಂದು ಐಟಮ್ಸ್ನ. ಸ್ಟ್ರೋಲರ್ ಕೆಳಗಡೆ ನಿಮಗೆ ಶಾಪಿಂಗ್ ಬಾಸ್ಕೆಟ್ ಇದೆ. ಸೊ ಇದನ್ನ ಬೇಬಿದು ಟಾಯ್ಸು ಮತ್ತು ಬೇಬಿದು ಎಸೆನ್ಷಿಯಲ್ ಐಟಮ್ಸ್ನ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದನ್ನ ನೀವು ಫೋಲ್ಡ್ ಮಾಡೋದಕ್ಕೂ ಕೂಡ ತುಂಬ ಈಸಿ. ಸೊ ನೀವು ಕಾರಲ್ಲಿ ಆರಾಮಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸ್ಟ್ರೋಲರ್ ಅಂತಲ್ಲ, ಎಷ್ಟೊಂದು ಬೇರೆ ಬೇರೆ ಸ್ಟ್ರೋಲರ್ಸ್ಗಳು ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಬೈ ಮಾಡ್ಬೋದು. ಬಟ್ ಮನೇಲಿ ನನ್ನ ಪ್ರಕಾರ ಒಂದು ಸ್ಟ್ರೋಲರ್ ಇದ್ರೆ ಬೆಸ್ಟ್, ಯಾಕೆಂದರೆ ತುಂಬ ಸರಿ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ನೀವು ಏನಾದರೂ ಬೇರೆ ಕಡೆ ಟ್ರಾವೆಲ್ ಮಾಡ್ತಿದ್ರೆ ಅವಾಗ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಎಷ್ಟೊಂದು ಸರಿ ನಾವು ಓಡಾಡಬೇಕಾಗತ್ತೆ. ಏನಾದರೂ ಪ್ಲೇಸ್ಗಳನ್ನ ನೋಡೋದಕ್ಕೆ ಹೋಗಿರ್ತೀವಿ, ಅಲ್ಲಿ ಒಳಗಡೆನೇ ಎಷ್ಟೊಂದು ದೂರ ನಡಿಬೇಕಾಗತ್ತೆ. ಅಂಥ ಟೈಮಲ್ಲೆಲ್ಲ ಈ ಥರ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಆರಾಮಾಗಿ ನಡ್ಕೊಂಡು ಬಂದುಬಿಡ್ತಾರೆ. ಬಟ್ ಈ ಏಜ್ ಮಕ್ಕಳು ಏನಿದ್ದಾರೆ ಅವ್ರನ್ನ ನಡ್ಸ್ಕೊಂಡು ಹೋಗೋಕ್ಕೂ ಆಗಲ್ಲ, ಎತ್ಕೊಂಡು ಹೋಗೋಕ್ಕೂ ಆಗಲ್ಲ, ಆ ಥರ ಒಂದು ಪ್ರಾಬ್ಲಮ್ಮು. ನೀವು ಪುಟ್ಟ ಮಕ್ಕಳಿಗೆ ಯೂಸ್ ಮಾಡಬಾರ್ದು ಅಂತೇನಿಲ್ಲ, ಸ್ಟ್ರೋಲರ್ನ ಅವ್ರಿಗೂ ಕೂಡ ಯೂಸ್ ಮಾಡ್ಬೋದು. ಯಾಕೆಂದರೆ ಇದು ನಾನು ಅವಾಗಲೇ ಹೇಳಿದಾಗೆ ನ್ಯೂ ಬಾರ್ನ್ ಬೇಬಿಯಿಂದ ನೀವು 3 years ವರೆಗೂ ಯೂಸ್ ಮಾಡ್ಬೋದು ಆರಾಮಾಗಿ. ಹಾಗಂದ್ಬಿಟ್ಟು ರಮ್ಯಾ ನಾವು ಪುಟ್ಟ ಮಕ್ಕಳಿಗೆ ಯೂಸ್ ಮಾಡಬಾರ್ದು ಅಂತ ನೀವು ಕೇಳ್ಬೋದು, ಬಟ್ ಆರಾಮಾಗಿ ಯೂಸ್ ಮಾಡ್ಬೋದು. ಎಷ್ಟೊಂದು ಸರಿ ನಾನು ಯೂಸ್ ಮಾಡೋದು ಕೂಡ ನೀವು ನೋಡಿರ್ತೀರ ಸ್ಟ್ರೋಲರ್ಸ್ನ. ತುಂಬ ಸರಿ ಯೂಸ್ ಮಾಡ್ತಿದ್ದೆ ನಾನು. ಆಲ್ಮೋಸ್ಟ್ ಜಿಯನ್ನು 5 months ಇರಬೇಕಾದ್ರೇ ಸ್ಟ್ರೋಲರ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಸಣ್ಣ ಪುಟ್ಟ ನಾವು ಇಲ್ಲಿ ಹತ್ರದಲ್ಲಿ ಹೋಗ್ತಿದ್ರೆ ಏನಿಲ್ಲ, ಬಟ್ ತುಂಬ ಲಾಂಗ್ ಡಿಸ್ಟೆನ್ಸ್ಗೆ ಹೋದಾಗ, ತುಂಬ ನಡೆಯೋದಿದ್ದಾಗ ನಾವು ಸ್ಟ್ರೋಲರ್ಸ್ನ ಯೂಸ್ ಮಾಡ್ತಿದ್ವಿ. ಆಮೇಲೆ ಜಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ನಾನು ಸ್ಟ್ರೋಲರ್ಸ್ನ ಯೂಸ್ ಮಾಡ್ತಿದ್ದೆ. ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ನಾನು ಬಗ್ಗಿ ಸ್ಟ್ರೋಲರ್ನೇ ಯೂಸ್ ಮಾಡ್ತಿದ್ದೆ ಜಿಯನ್ಗೆ. ಯಾಕೆಂದರೆ ಅದು ನನಗೆ ತುಂಬ ತಳ್ಕೊಂಡು ಹೋಗೋದಕ್ಕೆ ಈಸಿ. ಸಿಟಿ ಸ್ಟ್ರೋಲರ್ಗಳು ಏನಿದೆ ಇದು ಸಿಟಿಲೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ, ಆರಾಮಾಗಿ ತಳ್ಕೊಂಡು ಹೋಗ್ಬೋದು. ಅದರಲ್ಲೂ ಮಾಲ್ಗೆ ಹೋದಾಗ, ಯಾಕೆಂದರೆ ದೊಡ್ಡ ಸ್ಟ್ರೋಲರ್ಗಳನ್ನ ಮಾಲ್ಗೆ ಹೋದಾಗ ತೊಗೊಂಡೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಥರ ಸ್ಟ್ರೋಲರ್ಸ್ ಏನಿದೆ ಮಾಲ್ ಆರಾಮಾಗಿ ಈಸಿಯಾಗಿ ತೊಗೊಂಡೋಗ್ಬೋದು. ಒಂದೊಂದ್ಸರಿ ಅದನ್ನು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ನಾವು ಇಟ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಲಿಫ್ಟ್ಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಈ ಥರ ತುಂಬ ಹೆಲ್ಪ್ ಆಗುತ್ತೆ. ಜನಗಳಿದ್ದಾಗಲೂ ಕೂಡ ಅಷ್ಟೇ ಸ್ವಲ್ಪ ಜಾಗದಲ್ಲಿ ಅದನ್ನು ಆರಾಮಾಗಿ ತಳ್ಕೊಂಡು ಹೋಗ್ಬಿಡ್ಬೋದು.
ಏಕೆಂದರೆ ತುಂಬ ಜನ ಇದೆ, ದೊಡ್ಡದಾದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಬಗಿ ಸ್ಟ್ರೋಲರ್ಸ್ ಟ್ರಸ್ಟ್ ಮೀ ಗೈಸ್ ತುಂಬ ಹೆಲ್ಪ್ ಆಗುತ್ತೆ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ, luvlap.com ಸಿಗುತ್ತೆ, ಚೆಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋಲಿ ನಾನು ಬಗಿ ಸ್ಟ್ರೋಲರ್ಸಿಂದ ಏನೆಲ್ಲ ಯೂಸಸ್ ಇದೆ, ಬಗಿ ಸ್ಟ್ರೋಲರ್ಸ್ನ ನಾವು ಯಾವಾಗ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.